ತುಂಬಾ ಅದ್ಭುತವಾದಂತ ಎಲೆ ಜೀವ ಹಾಡಿದಂತ ದರ್ಶನ್ ಮೆಲುವಂಕಿ ತುಂಬಾ ಒಳ್ಳೆ ಸಿಂಗರು, ಹೇಗೆ ಉಳಿಸ್ಕೊಂಡ್ವಿ ಅನ್ನೋದು ಬೇರೆ. ಸೌಜನ್ಯ ನಮ್ಮ ಈ ಚಿತ್ರದಲ್ಲಿ ತಾಯಿ ಪಾತ್ರ ಮಾಡಿಕೊಂಡವರು. ಅದಾದ್ಮೇಲೆ ಸಾಕ್ಷಿ ಜಗದೀಶ್ ಅಂತ. ಈಗ ನೀವು ಕೇಳಿದಂತ ಮಾದೇವ ಸಾಂಗು ಇವರೇ ಒಳ್ಳೆ. ದಿವ್ಯಾ ನಮ್ಮಲ್ಲಿ ಕಲಾವಿದರಾಗಿ ಅಭಿನಯಿಸಿದವರು. ರೋಹಿತ್ ರಾಘವೇಂದ್ರ ನಮ್ಮ ಹೀರೋ, ನಿರ್ಮಾಪಕರ ಮಗ ಕೂಡ ಹೌದು. ಎಂ.ಬಿ. ಹಳ್ಳಿಕಟ್ಟಿಯವರು, ಅವರ ಕ್ಯಾಮ್ರಾಮನ್. ರಾಘವೇಂದ್ರ ರೆಡ್ಡಿ ಸರ್ ನಮ್ಮ ಚಿತ್ರದ ನಿರ್ಮಾಪಕರು. ಕುಮಾರಿ ಯಶಿಕಾ ನಮ್ಮ ಸಿನಿಮಾದ ಭಾರತಿ ಪಾತ್ರವನ್ನು ನಿರ್ವಹಿಸಿದಂಥವಳು. ನಾನು ನಿರ್ದೇಶಕ, ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶಕ ಎಂ.ಎನ್. ಪ್ರಸನ್ನ. ನಮ್ಮ ಕ್ರಿಯೇಟಿವ್ ಹೆಡ್ ವೆಂಕಟ್ ಗೌಡ. ಒಟ್ಟಾರೆಯಾಗಿ ಸಮಪ್ ಮಾಡಿಬಿಡಬೇಕು. ನಿಮಗೆ ಒಂದು 5 ನಿಮಿಷ ಟೈಮ್ ಕೊಟ್ಟಿದೆ ಅಂದರೆ ಎಲ್ಲರೂ ಮಾತಾಡ್ಬೋದಾ ಅಥವಾ ಎಲ್ಲರೂ ನಮ್ಮ ಸಿನಿಮಾ ಬಗ್ಗೆ. ಭಾರತಿ ಟೀಚರ್ 7ನೇ ತರಗತಿ ಹೇಳಿದಾಗೆ ಈ ಹುಡುಗಿ ಒಂದು ಕನಸು ಕಾಣ್ತಾಳೆ, ತನ್ನ ಊರಿನ ಎಲ್ಲರನ್ನ ಹೇಗೆ ಸಾಕ್ಷರನ್ನಾಗಿ ಮಾಡಬೇಕು ಅಂತ. ಅದನ್ನ ಹೇಗೆ ಸಾಧಿಸ್ಕೊಳ್ತಾಳ ಇಲ್ವಾ, ಎದುರಿಸ್ತಕ್ಕಂಥ ನೋವು, ಅವಮಾನ ಏನೆಲ್ಲ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದ್ದು ಈ ಸಿನಿಮಾದ ಕತೆ. ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದ್ರೆ ಈ ಸಿನಿಮಾದಲ್ಲಿ ಒಟ್ಟು 10 ಹಾಡುಗಳಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು. ಹಾಡುಗಳ ಬಗ್ಗೆ ಇದು ಇನ್ನು ಮಾತಾಡಬೇಕು ಅಂತಿತ್ತು, ಬಹುಶಃ ಈಗ ಅದು ಸಾಧ್ಯತೆ ಇರೋದ್ರಿಂದ ಒಟ್ಟು 10 ಹಾಡುಗಳು, 9 ಪೂರ್ಣ ಹಾಡುಗಳು, 1 ಹಾಡು 1 ಅರ್ಧ. ಶಶಾಂಕ್ ಶೇಷಗಿರಿ ಅವರು ತುಂಬಾ ಅದ್ಭುತವಾದಂತ 3 ಹಾಡುಗಳ ಹಾಡಿದ್ದಾರೆ. ಈ ರೀತಿ ಅಂಕಿತ ಅದರದ್ದು ವಿವರಗಳು ಈ ತರ ಇರ್ತದ್ದು. ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಇದಿಷ್ಟು ಈ ಸಿನಿಮಾದ ಕುರಿತು ನಾವು ಹೇಳಬಹುದಾದಂಥದ್ದು. ಇನ್ನೇನಾದರೂ ಸಿನಿಮಾದ ವಿವರಗಳ ಬಗ್ಗೆ ಹೇಳೋದಾದ್ರೆ, ನಾವೀಗ ಒಟ್ಟು ಇಲ್ಲಿವರೆಗೂ ಸುಮಾರು 34 ದಿನಗಳ ಶೂಟಿಂಗ್ ಮಾಡಿದ್ದೀವಿ. ಇನ್ನು 2 ದಿವಸದ್ದು 3 ದಿವಸದ್ದು ಬಾಕಿ ಇದೆ. ಒಂದು ಕನ್ನಡಿಗ ಹಾಡನ್ನ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕೆ ಅದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಇನ್ನು 2 ದಿವಸಗಳ ಶೂಟಿಂಗ್ ಕೊಡಬೇಕಿದೆ. ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅವರು ಫಾರಿನಿಂದ ಬಂದಿದ್ದಾರೆ. ಸಂಜೆ ಮೇಲೆ ಅವರು ಯಾವ ಡೇಟು ಟೈಮು ಹೇಳ್ತಾರೆ. ಹೇಳಿದ್ಮೇಲೆ ಅದನ್ನ ಶೂಟಿಂಗ್ ಮಾಡಿ ಮುಗಿಸ್ತೀವಿ. ಈ ನವೆಂಬರ್ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅದೇ ಇದು ಭಾರತಿ ಟೀಚರ್ ಕತೆ. ನನಗೆ ಇದು ಒಂದು ಸಣ್ಣ ಸಾಲು ಹೊಳೆದಿತ್ತು. ಯಾರೋ ಒಬ್ರು ಕೇಳಿದ್ರು ಮಕ್ಕಳ ಚಿತ್ರ ಮಾಡಬೇಕು ಅಂತ. ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನ ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯೋಚನೆ ಮಾಡಿದೆ. ಅದು ಸಣ್ಣದೊಂದಕ್ಕೆ ಸ್ಟ್ರೈಕ್ ಆಯಿತು, ಬಟ್ ಇಡೀ ರಾತ್ರಿ ನಿದ್ದೆ ಕೊಡ್ಲಿಲ್ಲ ಅದು. ದಟ್ ವಾಸ್ ಟ್ರೂ. ಸುಮಾರು ಒಂದು 4 ಗಂಟೆ ತನಕ ಒಂದೇ ಸಮ ಎಲ್ಲ ಸೀನ್ಗಳು ಹೊಳಿತಾ ಇತ್ತು. ಆಮೇಲೆ ಇದು ಪೂರ್ತಿ ಆಯ್ತು ಅಂತ ಅನ್ನಿಸ್ತು. ಮಲ್ಕೊಂಡಂಗೆ ನಿದ್ದೆ ಅಲ್ಲಿಗೆ ನಿಲ್ಲಿಸಿದೆ. ಮಾರನೇ ದಿವಸಕ್ಕೆಲ್ಲ ಪೂರ್ತಿ ಆಯ್ತು. ಕೆಲವುದು ಒಂದಷ್ಟು ದಿವಸ ಕಳೆದು ಅದನ್ನ ಫಸ್ಟ್ ನಮ್ಮ ಇವ್ರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಇವರು ನಾರಾಯಣ ಗೌಡರು ಈ ಸಿನಿಮಾವನ್ನ ಮಾಡ್ತೀನಿ ಅಂತ. ಬಟ್ ಈ ಕತೆ ಒಂದು ಲೈನ್ ಎಲ್ರಿಗೂ ಹೇಳ್ತಾ ಇದ್ದಿದ್ದು. ಹೀಗೆ ಅದನ್ನ ಕೇಳ್ತಿದ್ದಂಗೆ ಅವರು ನಾನು ಮಾಡ್ತೀನಿ ಅಂತಂದ್ರು. ಅದು ಓಕೆ ಅಂತ ಅನ್ಕೊಂಡ್ವಿ. ಆದ್ರೆ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಅದೊಂದು ಸ್ವಲ್ಪ ಮುಂದೆ ಹೋಯ್ತು. ಇನ್ಯಾರಾದ್ರೂ ಸಿಕ್ಕರು ನೋಡಿ, ಇಲ್ಲಾಂದ್ರೆ 6 ತಿಂಗಳ ಕಳೆದು ಮಾಡ್ತೀನಿ ಅಂದ್ರು. ಅದಾಗಿ ಇಮಿಡಿಯೇಟ್ ಸಿಕ್ಕಿದೆ ನಮ್ಮ ರಾಘವೇಂದ್ರ ರೆಡ್ಡಿ ಸರ್. ಅವ್ರಿಗೂ ಹೀಗೆ 2 ಲೈನ್ ಹೇಳಿದೆ, ಸರ್ ಈ ತರ ಇದೆ ಅಂತ. ಅವರು ಕನ್ನಡದ ಸೇವೆಗೆ ಸೇರಿದಂತಹ ಈ ಕತೆ ಏನ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇದೊಂದು ಋಣ ತೀರಿಸೋ ಕಾರ್ಯ ಅಂತ ಅನ್ಕೊಳ್ತೀನಿ, ಈ ಸಿನಿಮಾ ಮಾಡಿ ಅಂತ ಹೇಳಿದ್ರು. ಅವ್ರದ್ದು ನಿಜವಾದ ಕತೆ. ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಳ್ಳದೆ ಈ ಸಿನಿಮಾವನ್ನ ಅವರು ಮಾಡೋದಕ್ಕೆ ಮುಂದಾದ್ರು. ಅದಕ್ಕೆ ನಾವು ನಿಜವಾಗ್ಲೂ ಕೃತಜ್ಞತೆ ಸೂಚಿಸ್ತೀವಿ. ಅಂದುಕೊಂಡಿದ್ದ ಬಜೆಟ್ ಒಂದು, ಅದಕ್ಕಿಂತ ಮೀರಿ
ತುಂಬಾನೇ ಜಾಸ್ತಿನೇ ಖರ್ಚಾಗ್ತಾ ಇದೆ, ಅವರಿಗೆ ನೋವಾಗಿದೆ, ಎಲ್ಲವೂ ಇದೆ. ಆದ್ರೆ ಆದ್ರೆ ಖುಷಿನೂ ಇದೆ, ಅವ್ರಿಗೆ ಖುಷಿನೂ ಇದೆ. ಯಾಕೆ ಅಂದ್ರೆ ಅಂದ್ಕೊಂಡಿದ್ದು ನಿಜ. ಹೇಗೋ ಚಿಕ್ಕದಾಗಿ ಇದು ಏನು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅನ್ನೋ ಹಂಗೆ ಸಿನಿಮಾ ಮಾಡಿ ನೋಡು ಅನ್ನೋದು ಸೇರ್ಕೊಳ್ತದೆ. ಇದು ಬಹಳ ಎಲ್ಲ ನಿರ್ಮಾಪಕರಿಗೂ ಕೂಡ ಅನುಭವ ಬಂದಿರುವಂತದ್ದು. ಅದು ಅವ್ರಿಗೂ ಈಗ ಅನುಭವ ಬಂದಿದೆ. ಅದು ಚಿಕ್ಕದಾಗಿ ಮಾಡ್ಬೇಕು ಅನ್ಕೊಂಡಿರತ್ತೆ, ಅದು ಹೋಗ್ತಾ 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 ಇಲ್ಲ ಇದನ್ನ ಮಾಡ್ಬೇಡ, ಮಾಡ್ರಿ ಪರವಾಗಿಲ್ಲ, ಮಾಡ್ರಿ ಪರವಾಗಿಲ್ಲ, ಕೊನೆಗೆ ಇದು ನಾವ ಮಾಡಿದ್ದು ಅನ್ನೋ ತರ ಪ್ರತಿಯೊಬ್ಬರಿಗೂ ಹಾಗೆ ಆಗ್ತದೆ. ಅದೊಂದು ಆ ಥರದೊಂದು ಇನ್ವಾಲ್ವ್ಮೆಂಟ್ ಬರ್ತದೆ. ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಅವ್ರಿಗೂ ಕೂಡ ಅದನ್ನ ಇನ್ನೂ ಚೆನ್ನಾಗಿ ತರಬೇಕು ಅಂತ ಹೇಳಿ ಅದು ಆಸಕ್ತಿ ಹುಟ್ಟಿದೆ. ಅದು ಹಾಗಾಗಿ ಅವರ ನೋವು ಕೂಡ ಅದು ಎಕ್ಸ್ಕ್ಯೂಸ್ ಆಗೋಗ್ಬಿಡ್ತದೆ. ಅದು ನೀವೇನಾರು ಹೇಳಿದ್ರೆ ಹೇಳ್ಬೋದು ಸರ್. ಸರ್, ಇದರಲ್ಲಿ ಒಂದು DC ಕ್ಯಾರೆಕ್ಟರ್ ಬರ್ತದೆ. ಆ DC ಕ್ಯಾರೆಕ್ಟರ್ನ ಸಂತೋಷ್ ಲಾಡ್ ಅವರು ಈ ಕತೆ ಕೇಳಿ ಈ ಹುಡುಗಿಯ ಬದಲಾವಣೆಗೆ ಸರ್ಕಾರದ ವ್ಯವಸ್ಥೆಯಿಂದ ಜೊತೆ ನಿಲ್ಲುವಂತಹ ಪ್ರಯತ್ನಕ್ಕೆ DC ಮುಂದಾಗ್ತಾರೆ. ಆ ಪಾತ್ರವನ್ನು ಅವರು ನಿಭಾಯಿಸ್ತಾರೆ. ಅದರದ್ದು ಅದೇ ಈ ವಾರ ಗೊತ್ತಾಗುತ್ತೆ ಸರ್. ಅದು ಇವಾಗ ಸಂಜೆ ಅವರನ್ನು ಭೇಟಿ ಮಾಡೋ ಕಾರ್ಯಕ್ರಮ ಇದೆ ಸರ್. ಇದೆ ನಾನೇ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಮತ್ತು ನಿರ್ದೇಶನ. ಮೂಲತಃ ನಾನು ರೈಟರು ಮತ್ತು ಡೈರೆಕ್ಟರು. ಸುಮಾರು ಒಂದು 3000 ಎಪಿಸೋಡ್ ಸೀರಿಯಲ್ ಡೈಲಾಗ್ ಬರ್ತಿದ್ದೀನಿ. 10-15 ಚಿತ್ರಗಳಿಗೆ ಸಂಭಾಷಣೆ ಬರೆದಿದ್ದೀನಿ. ಇದು ನನ್ನ 3ನೇ ಚಿತ್ರ ನಿರ್ದೇಶಕನಾಗಿ. ಈ ಮೊದಲು ಕೂಡ 2 ಚಿತ್ರಗಳಿಗೆ ಹಾಡುಗಳು ಮತ್ತು ಸಾಹಿತ್ಯ ರಚಿಸಿದ್ದು ನಿಜ. ಇದು 3ನೇದು. ಬಟ್ ಇದೊಂದು ದೊಡ್ಡ ಪ್ರಯತ್ನ. ಇದು ಒಂದು 10 ಹಾಡುಗಳು ಎಲ್ಲ ಒಂದಕ್ಕಿಂತ ಚಂದ ಒಂದು ಬರೋದಕ್ಕೆ, ಮತ್ತೆ ಅದಕ್ಕೆ ತಕ್ಕ ಹಾಗೆ ಇದನ್ನ ಎಲ್ಲ ಲೈವ್ ಬಂತದ್ದು. ಡಬಲ್ ಬಜೆಟ್. ನಾವು ಹೇಳಿದ ಅದೇನೆ, ನಾವು ಅಂದ್ಕೊಂಡಿದ್ದ ಬಜೆಟ್ಗಿಂತ 3 ಪಟ್ಟು ಸಂಗೀತಕ್ಕೆ ಆಯ್ತು. ಈಗ ಅದು ಒಂದು ಹೆಮ್ಮೆ ಕಾಣಿಸ್ತಿದೆ, ಸಂತೋಷ ಕಾಣಿಸ್ತಿದೆ, ಯಶಸ್ಸು ಕಾಣಿಸ್ತಾ ಇದೆ. ನಿಮಗೂ ಕೂಡ ಆ ಸಂಗೀತದ್ದು ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಸರ್, ನೀವೇನೋ ಕ್ವಶನ್ ಕೇಳ್ತೀರ ಅಂತ. ಇಲ್ಲ ಸರ್, ಬಜೆಟ್ ಎಲ್ಲ ಆಮೇಲೆ ಹೇಳೋದು. ಸದ್ಯಕ್ಕೆ ಸಿನಿಮಾ ಮಾಡಬೇಕು, ಒಂದು ಕನ್ನಡ ಸಿನಿಮಾ, ಅದು ಎಜುಕೇಶನ್ ಕಾನ್ಸೆಪ್ಟ್, ಭಾಷೆ, ವಿದ್ಯೆ, ಸೊ ಎರಡನ್ನೂ ಸೇರಿಸಿ ಒಂದು ಏನು ಸೇವೆ ಇದೆ ಮಾಡಿದ್ದೀನಿ. ನಾನು ಬೆಂಗಳೂರಿಗೆ ಬಂದು ಬಳ್ಳಾರಿ ಡಿಸ್ಟಿಕ್ ರೂರಲ್ ಇಂದ ಬಂದಿರೋದು. ಒಂದು 20 ವರ್ಷ ಏನು ದುಡಿದಿದ್ದೀವಿ ಇದರಲ್ಲಿ. ಇನ್ಮೇಲೆ ಏನಿದೆ ನಮ್ಮ 5 ಬ್ರದರ್ಸ್ ಆಗಿದ್ದಾರೆ, ಅವ್ರ ಸಹಕಾರದಲ್ಲಿ ಎಲ್ಲ ಮಾಡ್ತೀವಿ. ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ಇವತ್ತು ನನ್ನ ಸಾಂಗು, ನನ್ನ ಫಸ್ಟ್ ಮೂವಿ ಇದು. ಆ ಸಾಂಗು ನಾನು ನೋಡ್ತಾ ಇದ್ದೀನಿ ಅಂದರೆ ಐ ವಾಸ್ ವೆರಿ ಹ್ಯಾಪಿ. ಇಲ್ಲಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಫಸ್ಟು ಗಾಡ್ಗೆ, ಹಾಗೆ ನನ್ನ ಪೇರೆಂಟ್ಸ್ಗೆ, ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೈಮ್ ಇದ್ರೆ ಬೇರೆ ಇನ್ಯಾರಾದ್ರೂ ಮಾತಾಡೋದು, ಕೇಳೋದು. ವೆಂಕಟ್ ಗೌಡ. ಎಲ್ರಿಗೂ ನಮಸ್ಕಾರ. ಹೇಳಿ ಸರ್, ಏನು ಕೇಳಬೇಕು? ನಾನು ಹೇಳ್ತೀನಿ, ನಮ್ಗೆ ಮಾತಾಡಿ ಬರಲ್ಲ. ಸರ್, ಅದು ಕಂಪ್ಲೀಟ್ ಸಿನಿಮಾ ನಾವೇ ಟೇಕಪ್ ಮಾಡ್ಬೇಕನ್ನೋದು ಪ್ರಸನ್ನ ಸರ್ ಡೈರೆಕ್ಷನ್ಗೆ ಒಪ್ಕೊಂಡ್ರು. ಪ್ರೊಡ್ಯೂಸರ್ ಹತ್ರ ಬಂದರು ನಮ್ಮ ಆಫೀಸ್ಗೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ಅನ್ಸುತ್ತೆ, ನೀವು ಮರ್ತಿದ್ದೀರ ಅನ್ಸುತ್ತೆ. ಅವರು ಪ್ರೊಡ್ಯೂಸರ್ಗೆ ನಾವು ಕೂರಿಸ್ಕೊಂಡವ್ರಿಗೆ ಒಂದು ಬಜೆಟ್ ಕೊಡ್ತೀವಿ ಸರ್. ಬಜೆಟ್ ಕೊಟ್ಬಿಟ್ಟು, ಸರ್ ಇದು ಸಿನಿಮಾ ಬಜೆಟು, ನೀವು ಸಿನಿಮಾ ಏನಕ್ಕೆ ಮಾಡ್ಬೇಕಂತ ಕೇಳಿದೆ ನಾನು ಅವ್ರಿಗೆ. ಇಲ್ಲ ಹೇಳಿ ಏನಕ್ಕೆ ಅಂದರು. ಇಲ್ಲ ನೀವು ಸಿನಿಮಾ ಏನಕ್ಕೆ ಮಾಡ್ತೀರಾ ಸರ್? ಒಂದೇ ಕ್ವಶನ್ ಕೇಳಿದ್ದೆ, ಏನಕ್ಕೆ ಮಾಡಬೇಕು ನೀವು ಸಿನಿಮಾ? ನನ್ನ ಫ್ಯಾಷನ್ ಇದೆ ಮಾಡಬೇಕು ಕೊಡ್ರಿ. ಹಂಗಾರೆ ಸಿನಿಮಾ ಫ್ಯಾಷನ್ ಇದ್ದು ಮಾಡೋದಾದ್ರೆ ಮಾಡಿ, ಕಮರ್ಷಿಯಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಬರೋದಾದ್ರೆ ಸಿನಿಮಾ ಮಾಡಬೇಡಿ ಸರ್ ಅಂತ ಅಂದ್ವಿ. 0 ಸರ್, ರಿಟರ್ನ್ 0 ಸಿನಿಮಾ. ಯಾಕೆಂದ್ರೆ ನಾವು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀವಿ ನಾವು ಸಿನಿಮಾನ, ಹಂಗಾಗಿ 0 ಇದೆ ಸರ್. 99% ಸೋಲ್ವೇ ಜಾಸ್ತಿ ಇರೋದು. ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಜನ ತಗೊಂಡೇ ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಆದಂಥ ಮಾರ್ಕೆಟಿಂಗ್ ಬೇಕು, ಎಲ್ಲ ಬೇಕಂತ ಹೇಳಿದಾಗ ಅವರು ಸೆಕೆಂಡ್ ಥಾಟ್ ಇಲ್ಲ ಸರ್ ಮಾಡ್ತೀನಿ ಅಂದರು. ನಾನು ಹಂಗೂ ಕೇಳಿದೆ, ಏನಕ್ಕೆ ಸರ್ ನಿಮ್ಗೆ ಅಷ್ಟೊಂದು ಹುಮ್ಮಸ್ ಮಾಡಲೇಬೇಕಂತ ಸರ್?
ಇಲ್ಲ ಗೌಡ್ರೆ ನಾವು ಅವ್ರು ಅದನ್ನೇ ಹೇಳಿದ್ದು, ನಾನು ಕನ್ನಡದಲ್ಲಿದ್ದೀನಿ, ಕರ್ನಾಟಕದಲ್ಲಿದ್ದೀನಿ, ಅವ್ರ ಕಾನ್ಸೆಪ್ಟ್ ಕನ್ನಡದ ಪರವಾಗಿದೆ, ಕನ್ನಡಕ್ಕೊಂದು ಸೇವೆ ತರಿಸ್ದಂಗಾಗುತ್ತೆ, ನಾನು ಸಿನಿಮಾ ಮಾಡ್ತೀನಿ ಅಂದರು. ಅವ್ರು ಹೇಳಿದ್ರು ಬಜೆಟ್ ಜಾಸ್ತಿ ಅದೆಲ್ಲ, ಬಟ್ ಅವ್ರ ಬಜೆಟ್ ಅವರೇ ಕ್ರಿಯೇಟ್ ಮಾಡಿದ ಬಜೆಟ್ ಅದು. ಅಂದ್ರೆ ಬೇಕಿದು ಈ ಸಿನಿಮಾಗೆ ಇದು ಕೇಳ್ತಿದೆ ಮಾಡೋಣ, ಈ ಸಾಂಗ್ ಕೇಳ್ತಿದೆ ಮಾಡೋಣ ಅಂದ್ರೆ ಜನರಲ್ ಆಗಿ ಫಸ್ಟ್ ಸಿನಿಮಾ ಅಂತ ಅನ್ಕೋಬಹುದು ನಾವೆಲ್ಲರೂ, ಪ್ರೊಡ್ಯೂಸರ್ಗೆ ಗೊತ್ತಾಗಲ್ಲ ಅಂತ. ಬಟ್ ಈಸ್ ವೆರಿ ಜೆನ್ಯೂನ್ ಅಂಡ್ ತುಂಬಾ ಎಜುಕೇಟೆಡ್. ಅವ್ರು ತುಂಬಾ ಯೋಚನೆ ಮಾಡಿನೇ ಪ್ರತಿ ಸ್ಟೆಪ್ ಮೂವ್ ಮಾಡೋದು. ಹಂಗಾಗಿ ಸಿನಿಮಾಗೆ ಏನ್ ಬೇಕು, ಎಕ್ಸಾಂಪಲ್ ಈ ಸೀನ್ ಬೇಕಾ ಬೇಡವಾ ಅಂತ ಕೂಡ ಅವ್ರಿಗೆ ಗೊತ್ತು. ಈ ಸೀನ್ ತೆಗಿತಾ ಇದೀವಲ್ವಾ, ಈ ಸೀನ್ ಯೂಸ್ ಆಗತ್ತಾ, ಯೂಸ್ ಆಗಲ್ವಾ, ಏನಕ್ಕೆ ತೆಗಿಬೇಕು, ಈ ಸಾಂಗ್ ಯೂಸ್ ಆಗುತ್ತಾ, ಏನಕ್ಕೆ, ಪ್ರತಿಯೊಂದು ನಾವು ಒಂದ್ಸಲಿ ಸಿನಿಮಾ ನೋಡಿರ್ಬೋದು. ಎಕ್ಸಾಂಪಲ್ ಅವರು ಮಿನಿಮಮ್ ಅಂದ್ರೆ ಒಂದು 25 ಸಲ ಸಿನಿಮಾ ನೋಡಿರ್ತಾರೆ. ಅಂದ್ರೆ ಅವ್ರು ಅಷ್ಟು ತುಡಿತ ಅದ್ರಲ್ಲಿ ಇದೆ ಅವ್ರಿಗೆ. ಅಂದ್ರೆ ನಾವು ನಂದು ಬಿಡು ಅವ್ರು ಯಾರೋ ಮಾಡ್ತಾ ಇದಾರೆ ನಮ್ಗೇನಕ್ಕೆ ಆಮೇಲೆ ನೋಡೋಣ ಅನ್ನೋ ಥರ ಇಲ್ವೇ ಇಲ್ಲ ಅವರು. ಸೊ ಅದು ಅವರಲ್ಲಿ ಇಷ್ಟ ಆಗಿದ್ದು. ಸೇಮ್ ಥಿಂಗ್ ಸಿನಿಮಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ನೀವು ನೋಡಿದ್ರಿ, ಅದ್ಭುತವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಯಾಮ್ರಾ. ಏನಕ್ಕಂದ್ರೆ ನಮ್ಮ ಇಂಜಿನಿಯರ್ ಹೇಳ್ತಾರೆ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ಬೇಕಾದ್ರೆ, ಸರ್ ಕ್ಯಾಮ್ರಾಮನ್ ಯಾರು ಸರ್ ಅಂತ. ಯಾಕಂತ ಕೇಳಿದ್ರೆ ಸರ್ ವೆರಿ ಟೆಕ್ನಿಕಲ್ ಆಗಿ ಮಾಡಿದ್ದಾರೆ ಸರ್. ಒಂದು ದಿನಕ್ಕೆ ಏನಾಗುತ್ತೆ, ಕೆಲವರು ಕ್ಯಾಮ್ರಾಮನ್ಸ್ ಇವತ್ತಿನ ದಿನಕ್ಕೆ ನಾಳೆ ದಿನಕ್ಕೆ ಚೇಂಜ್ ಆಗ್ಬಿಡುತ್ತೆ. ಅವರು ಪ್ರತಿ ದಿನನೂ ಸೇಮ್ ಸೆಟ್ಟಿಂಗ್ಸ್ ಅಲ್ಲಿ ಕ್ಯಾಮ್ರಾ ಮಾಡಿ ತುಂಬಾ ಅದ್ಭುತವಾಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ. ಆಮೇಲೆ ನಮ್ಮ ಮ್ಯೂಸಿಕ್ ಇವ್ರಿಗೆ, ನಮ್ಮ ಪ್ರಸನ್ನ ಸರ್ಗೆ ಕಂಪೋಸರ್ ಆಗಿ ಅವ್ರು ವರ್ಕ್ ಮಾಡಿದ್ದು ನಮ್ಮ ಇಂದ್ರ ಸರು ಅಂಡ್ ಹರ್ಷ, ಅವ್ರಿಗೂ ಕೂಡ ಧನ್ಯವಾದಗಳು. ಇವತ್ತಿನ ಅವ್ರನ್ನ ನಡೆಸ್ಬೇಕು ನಾವು. ಮತ್ತೆ ಈ ಸಿನಿಮಾಗೆ ಶಶಾಂಕ್ ಶೇಷಗಿರಿ 3 ಸಾಂಗ್ ಆಡಿದ್ದಾರೆ. ಆಮೇಲೆ ಅಂಕಿತಾ ಕುಂಡ್ ಅವರು 2 ಸಾಂಗ್ ಆಡಿದ್ದಾರೆ. ಪೃಥ್ವಿ ಭಟ್ ಆಡಿದ್ದಾರೆ. ನಮ್ಮ ಸಾಕ್ಷಿ ಅವರು ಆಡಿದ್ದಾರೆ. ದರ್ಶನ್ ನಾವು ಒಂದು 20 ಜನ ಆ ಸಾಂಗ್ ನ ಬೇರೆ ಚೇಂಜ್ ಮಾಡ್ಬೇಕಂತ ಅನ್ಕೊಂಡು ಮತ್ತೆ ಅವ್ರಿಗೆ ಬರ್ತಾ ಇತ್ತದು. ಸೊ ದರ್ಶನ್ ಅಷ್ಟು ಇಷ್ಟವಾದಂತ ಸಾಂಗ್ ಅದು, ನಮ್ಗೆಲ್ಲರಿಗೂ ಅದು ಯಾವಾಗ್ಲೂ ಗುಣಗುತ್ತ ಸಾಂಗ್, ಅಷ್ಟು ಮೆಲೋಡಿಯಾಗಿ ಆಡ್ಕೊಟ್ರು. ಸಾಕ್ಷಿ ಮೇಡಮ್ಗೂ ಅಷ್ಟೇ ತುಂಬಾ ಟಾರ್ಚರ್ ಕೊಟ್ಟು ಆಡ್ಸಿದ್ದಾರೆ ಪ್ರಸನ್ನ ಸರ್ ಅದನ್ನ. ಇಲ್ಲ ದೈ ಪಿಚ್ ಹೋಗ್ತಲೇ ಇಲ್ಲ ಅಂತ. ಸೊ ಅಷ್ಟು ಹಿಂಸೆ ಕೊಟ್ಟು ಮಾಡಿದ್ರು ಎಲ್ಲರೂ ಚೆನ್ನಾಗಿ ಇವತ್ತು ಅದು ಕಾಣಿಸ್ತಾ ಇದೆ ಸ್ಕ್ರೀನ್ ಅಲ್ಲಿ. ಎಲ್ಲರ ಸಪೋರ್ಟ್ ನಮ್ಗೆ ಚೆನ್ನಾಗಿದೆ. ಹೀರೋಯಿನ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಒಂದು ಒಳ್ಳೆ ಮೆಸೇಜ್ ಇರೋಂಥ ಸಿನಿಮಾ ಇದು. ದಯವಿಟ್ಟು ಇದನ್ನ ಗೆಲ್ಲಿಸಿ ಬೆಳೆಸಿ ದಯವಿಟ್ಟು. ಸರ್ ಏನಿಲ್ಲ, ಈಗ ಮಾಡ್ತಾ ಇರೋದೆಲ್ಲ ಪ್ರೋಸೆಸ್ ಕರೆಕ್ಟ್ ಆಗಿದೆಯಲ್ವ ಅಂತ ಚೆಕ್ ಮಾಡೋದು ಅಷ್ಟೇ ಸರ್ ನಮ್ಮ ಕೆಲಸ. ಡೈರೆಕ್ಷನ್ ನಾವೇ ಮಾಡೋಕೋದ್ರೆ ಪ್ರಸನ್ನ ಸರ್ ಅಲ್ಲೂ ಆಗಿರುತ್ತೆ, ಶೂಟಿಂಗ್ ಸ್ಪಾಟ್ಗಳಲ್ಲಿ ಆಗಿದೆ. ಏನ್ ಮಾಡಕ್ಕಾಗಲ್ಲ, ಪ್ರಸನ್ನ ಸರ್ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಮ್ಮ ಮಹಾಲಿಂಗೇಗೌಡರು ದಯವಿಟ್ಟು ವೇದಿಕೆಗೆ ಬಂದು ಒಂದೆರಡು ಮಾತಾಡಬೇಕು. ಕೊನೆಯದಾಗಿ ದಯವಿಟ್ಟು ಕ್ಷಮಿಸಿ ಸರ್. ಬನ್ನಿ ಸರ್, ನೀವು ಒಂದು ವಿಶ್ ಮಾಡಬೇಕು ದಯವಿಟ್ಟು. ಮಹಾಲಿಂಗೇಗೌಡರು ನಮ್ಮ ರಾಘವೇಂದ್ರ ರೆಡ್ಡಿ ಇವರ ಸ್ನೇಹಿತರು ಸರ್, ಬನ್ನಿ. ಮೀಡಿಯಾದವರು ಹಚ್ಚಿದ್ದಾರೆ. ಏನು ಇದನ್ನ ನಮ್ಮ ಆತ್ಮೀಯರಾದಂಥ ರಾಘವೇಂದ್ರ ರೆಡ್ಡಿಯವರು ಕನ್ನಡಕ್ಕೋಸ್ಕರ, ಕನ್ನಡ ನಾಡು ನುಡಿಯನ್ನು ಎತ್ತಿ ಹಿಡಲಿಕ್ಕೋಸ್ಕರ ಒಂದು ಸಿನಿಮಾವನ್ನು ಮಾಡಿದ್ದಾರೆ. ತುಂಬ ಶ್ಲಾಘನೀಯ. ಹಾಗೆಯೇ ನಮ್ಮ ಒಳ್ಳೆ ಏನಂತಾರೆ ಉದಯೋನ್ಮುಖ ಚಿತ್ರಕಥೆ ನಿರ್ದೇಶಕರು ಅವರು ಸಹ ಇದರಲ್ಲಿದ್ದಾರೆ. ಎಲ್ಲ ಕಲಾ ನಮ್ಮ ಚಿತ್ರರಂಗದ ಪ್ರತಿಯೊಬ್ಬರು ಸಹ ಇದರಲ್ಲಿ ಪಾತ್ರಧಾರಿಗಳು ಎಲ್ಲ ಇದ್ದಾರೆ. 7th ಸ್ಟ್ಯಾಂಡರ್ಡ್ ಟೀಚರ್ ಜೂನಿಯರ್ ಅವರಿದ್ದಾರೆ. ಈ ಚಿತ್ರ ನಾನು ಟೀಸರ್ ಬಿಡುಗಡೆ ನೋಡಿದೆ, ಅದು ತುಂಬಾ ನನಗೆ ರೋಮಾಂಚನ ಆಯಿತು. ಇದೇನೋ ಈ ಸಮಾಜಕ್ಕೆ ಒಂದು ದಿಕ್ಕನ್ನ ಬದಲಿಸ್ಲಕ್ಕಂತ ಒಂದು ಸಿನಿಮಾ ಆಗಿ ಆಗ್ತದೆ ಅಂತಕ್ಕಂಥದ್ದು. ಆ ಮಹಾತ್ಮ ಗಾಂಧಿಯಿಂದ ಒಂದು 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 ಇದು ಬರುತ್ತೆ, ಅದನ್ನ ಬರ್ಕೊಂಡಿದ್ರಿ. ಅದು ತುಂಬಾ ಅದ್ಭುತವಾಗಿ ಮೂಡ್ ಬಂತು. ಮತ್ತೆ ಈಗ ಮೊದಲನೇ ಹಾಡು ನೋಡಿದೆ, ಜೀವ ಜಗತ್ತಿಗೆ ಪರಿಸರ ಉಳಿಬೇಕು ಪ್ರಮುಖವಾಗಿ. ನಾನು ಹಾಡು ನೋಡಿದೆ, ಹಾಡಲ್ಲಿ ಮರ ಕಡಿತಾ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ಜಾಗೃತಿ ಹೀರೋಯಿನಿ ಮೂಡಿಸ್ತಾರಲ್ಲ, ಅದು ತುಂಬಾ ಸಂದೇಶ ಹೋಗ್ತದೆ. ಯಾಕೆಂದ್ರೆ ನಾನು ಪರಿಸರ ಪ್ರೇಮಿ. ನಿನ್ನೆ 25,000 ತೆಂಗಿನ ಗಿಡವನ್ನ ರೈತರಿಗೆ ಹಂಚ್ಬಿಟ್ಟು ಬಂದೆ ನಾನು ನನ್ನ ಬರ್ಡೇಲಿ. ನಮ್ಮ ಸರ್ ಬಂದಿದ್ರು, ನಮ್ಮ ನಿರ್ಮಾಪಕರು. ಹಾಗಾಗಿ ಈ ಚಿತ್ರ ತುಂಬಾ ಈ ಸಮಾಜದ ದಿಕ್ಕನ್ನ ಬದಲಾಯಿಸಲಿಕ್ಕೆ, ಸಾಕ್ಷರತೆ ಅಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಮೌಢ್ಯವನ್ನ ತೆಗೆದು ಹೊಸ ದಿಕ್ಕನ್ನ ತೋರಿಸುವ ದಿಕ್ಸೂಚಿ ಆಗ್ತದೆ ಅಂತ ನಾವೆಲ್ಲ ಶುಭ ಹಾರೈಕೆಯನ್ನು ನನ್ನ ಅನಿಸಿಕೆಯನ್ನು ಹೇಳ್ತಾ, ಈ ಚಿತ್ರ ಯಶಸ್ಸಾಗ್ಲಿ ಅಂತ ಹೇಳ್ತಾ, ಈ ಚಿತ್ರತಂಡ ಎಲ್ಲರಿಗೂ ಕೂಡ ಯಶಸ್ಸಾಗ್ಲಿ ಅಂತ ಹೇಳಿ ನಾನು ನನ್ನ ಶುಭ ಹಾರೈಕೆಯನ್ನ 7th ಸ್ಟ್ಯಾಂಡರ್ಡ್ ಭಾರತಿ ಟೀಚರ್ 7th ಸ್ಟ್ಯಾಂಡರ್ಡ್ ಟೀಮ್ಗೆ ನಾನು ಸಮರ್ಪಿಸ್ತೀನಿ. ನಮಸ್ಕಾರ. ನಮಸ್ತೆ
ಕರ್ನಾಟಕದಲ್ಲಿರುವ ಎಲ್ಲ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಸಂದೇಶ ಕೊಡೋದಕ್ಕೆ ರಾಘವೇಂದ್ರ ರೆಡ್ಡಿ ಅಣ್ಣ ಒಂದು ಪ್ರಯತ್ನ ಮಾಡಿ ಈ ಭಾರತಿ ಟೀಚರ್ಸ್ ಫಿಲಮ್ಗೆ ಒಳ್ಳೆಯದಾಗಲಿ, ಎಲ್ಲರೂ ಆರಿಸಿ ಮತ್ತು ಆರೈಸಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಇವರು ಒಬ್ಬರ ನಿರ್ದೇಶಕರು, ಹೀರೋ, ಸೊ ಅವರು ಕೂಡ ಬಂದರು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಜತ್ ಮೌರ್ಯ, ವೆಲ್ಕಮ್ ಸಮಾರಾಧನೆ ಫಿಲ್ಮ್ ಹೀರೋ, ಪ್ರೊಡ್ಯೂಸರ್, ಡೈರೆಕ್ಟರ್. ನೀವು ನೋಡಿರ್ತೀರ ಡೆತ್ ಕಾರ್ಡಲ್ಲಿ ನನ್ನನ್ನು. ಸೊ ಇಲ್ಲಿ ಭಾರತಿ ಟೀಚರ್ 7th ಕ್ಲಾಸ್ ಅಂದಾಗ ನನಗೆ 7th ಕ್ಲಾಸ್ ನೋಡಿದಾಗ ಒಂದು ಸ್ವಲ್ಪ ಭಯ ಆಯಿತು. ಯಾಕೆಂದರೆ ನಮ್ಮದು ಫಸ್ಟ್ ಟೈಮು ಪಬ್ಲಿಕ್ ಎಕ್ಸಾಮ್ ಇದೆ, ಪಬ್ಲಿಕ್ ಎಕ್ಸಾಮ್ ಇಲ್ಲ, ಪಬ್ಲಿಕ್ ಎಕ್ಸಾಮ್ ಇದೆ, ಪಬ್ಲಿಕ್ ಎಕ್ಸಾಮ್ ಇಲ್ಲ ಅಂತ ಇತ್ತು. ಸೊ ನಾವು ಎಲ್ಲ ದೇವ್ರಿಗೆ ಹಾಕಿ ಹೊತ್ಕೊಂಡು ಕೊನೆಗೆ ಪಬ್ಲಿಕ್ ಎಕ್ಸಾಮ್ ತಪ್ಪಿಸ್ತೀವಿ. ಕೊನೆಗೆ ನಮ್ಗೆ ಪಬ್ಲಿಕ್ ಎಕ್ಸಾಮ್ ಇಲ್ಲ ಅಂತೇಳಿ ಲಾಸ್ಟಿಗೆ ಸೀರಿಯಸ್ ಇಲ್ಲದೆ ಓದೋದೇ ಬಿಟ್ಬಿಟ್ವಿ. ಅದಕ್ಕೆ 7th ತುಂಬ ಚೆನ್ನಾಗಿ ನೆನಪಿರುತ್ತೆ. ಮತ್ತು ಬೇರೆ ಸ್ಕೂಲ್ಗೆ ಹೋಗೋ ಒಂದು ಆತಂಕ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಆ ಒಂದು ಡೈಲಮಾ ಇರುವಂಥ ಸಿಚುವೇಶನ್ನು, ಫೀಲ್ ಇರುವಂಥ ಸಿಚುವೇಶನ್ನು, ಆ ಟೈಮಲ್ಲಿ ನಮಗೆ ತುಂಬ ಜನ ಭಾರತಿ ಟೀಚರ್ ಥರ ಆಗಿದ್ದಾರೆ. ಅವರೆಲ್ಲ ನಮ್ಗೆ ಪಾಠ ಕಲಿಸಿದ್ದಾರೆ. ಆಮೇಲೆ ಸಿಗ್ದವರೆಲ್ಲ ಟೀಚರ್ಸ್ ಆಗ್ಬಿಟ್ರು, ಎಲ್ಲರೂ ಪಾಠ ಕಲಿಸ್ತಾ ಇದ್ರು ಬೇರೆ ಬೇರೆ ಥರ. ಸೊ ಈ ರೀತಿಯ ಒಂದು ನೆನಪು ಈ ಪೋಸ್ಟರ್ ನೋಡಿದಾಗ ನನಗೆ ಅನಿಸ್ತು. ಪೋಸ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಟೈಟಲ್ ತುಂಬ ಚೆನ್ನಾಗಿದೆ. ನಾನು ಗ್ಲಿಮ್ಸ್ ಕೂಡ ನೋಡಿದ್ದೆ. ನಾನು ರಾಘವೇಂದ್ರ ಸರ್ ಅವ್ರನ್ನ ಅವ್ರ ಆಫೀಸರ್ ಭೇಟಿಯಾಗಿದ್ದು ನಮ್ಮ ಫಿಲ್ಮ್ ಶೂಟ್ಗೆ. ಅವ್ರಿಗೆ ಆಲ್ರೆಡಿ ಒಂದು ದಿನ ತೊಂದರೆ ಕೊಟ್ಟಿದ್ದೀವಿ ಶೂಟ್ ಮಾಡಿ, ಇನ್ನೂ ಒಂದು 2 ದಿನ ತೊಂದರೆ ಕೊಡ್ತೀವಿ. ಅವ್ರು ತೊಂದರೆ ತಗೊಳ್ಳೋಕೆ ರೆಡಿಯಾಗಿದ್ದಾರೆ. ಸೊ ಈ ಒಂದು ಅಂತ ಒಳ್ಳೆ ಮನ್ಸರ್ ಅವರಿಗೆ ಇದು ಆಲ್ ದಿ ಬೆಸ್ಟ್, ಚೆನ್ನಾಗಾಗಲಿ. ಹಾಗೆ ರೋಹಿತ್ ಕೂಡ ನಮ್ಮ ಹುಡುಗ, ಅವರು ತುಂಬ ಒಳ್ಳೆ ಭವಿಷ್ಯ ಆಗಲಿ. ಪುಟ್ಟಿ ಡ್ಯಾನ್ಸು ಮತ್ತು ಸಾಂಗ್ ಇಷ್ಟ ಆಯಿತು. ಮಾದೇವ ಸಾಂಗ್ ತುಂಬ ಇಷ್ಟ ಆಯಿತು. ಸಿಂಗರ್ಗೂ ಆಲ್ ದಿ ಬೆಸ್ಟು. ಆಮೇಲೆ ನಮ್ಮ ಡೈರೆಕ್ಟ್ರು ಸುಮಾರು ಕಾರ್ಡ್ ಹಾಕೊಂಡಿದ್ದಾರೆ. ಅದು ನೋಡಿದಾಗ ನನಗೂ ನೆನಪಾಯ್ತು. ನನಗೆಲ್ಲ ಪ್ರೊಡ್ಯೂಸರ್, ಡೈರೆಕ್ಟರ್, ಹೀರೋ ಎಲ್ಲ ನಾನೇ ಅಂದ್ಕೊಂಡು ಬೈತಾ ಇರ್ತಾರೆ. ಬಟ್ ಆಗ ನಮಗೆ ತುಂಬ ಜವಾಬ್ದಾರಿ ಇರುತ್ತೆ, ತುಂಬ ಚೆನ್ನಾಗಿ ನಿಭಾಯಿಸಬೇಕಾಗುತ್ತೆ. ಡೈರೆಕ್ಟರ್ಗೂ ಕೂಡ ಆಲ್ ದಿ ಬೆಸ್ಟ್, ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಅನಿಸುತ್ತೆ ನನಗೆ. ಸೊ ಸಿನಿಮಾಗೆ ಕೂಡ ನಾವು ಆಲ್ ದಿ ಬೆಸ್ಟ್, ಸಿನಿಮಾಗೆ ಕೂಡ ಕಾಯ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.